ಶ್ವೇತಾ, ಒಂದು ಐಡಿಯಾ. ನಿಮ್ಗಿವತ್ತು ಫಸ್ಟ್ ಕಾಲರ್ ನಾನೇ ಆಗ್ಲಾ? ಯು ಸಿ, ಹಳೆ ಮೆಮೊರೀಸ್ನ ರೀಕಾಲ್ ಮಾಡ್ದಂಗೆ ಆಗುತ್ತೆ. ಹಾಂ, ಏನಂತೀರಾ? ಕಾಲ್ ಮಾಡ್ಲಾ? ಇನ್ನೊಂದು 10 ನಿಮಿಷಕ್ಕೆಲ್ಲ ಶೋ ಸ್ಟಾರ್ಟ್ ಮಾಡಲೇಬೇಕು. ಆಮೇಲೆ ಸುಮ್ಮನಿದ್ರು ಸಿಕ್ಬೀಳ್ತೀನಿ, ಬಾಯ್ ಬಿಟ್ಟರು ಸಿಕ್ಬೀಳ್ತೀನಿ. ಅಲ್ಲಿಗೆ ಮುಗೀತು ನನ್ನ ಕತೆ. ಮೇ ಐ ಕಮ್ ಇನ್ ಮ್ಯಾಮ್? ಮ್ಯಾಮ್ ಒಂದು ಸೈನ್ ಮಾಡಬೇಕಿತ್ತು. ಶೋ ಸ್ಟಾರ್ಟ್ ಮಾಡಿ. ಹಾಂ ಭೂಪತಿ, ಬೇರೆ ಶೋ ರನ್ ಆಗ್ತಿದೆ. ಇನ್ನೊಂದು 10 ಮಿನಿಟ್ಸ್, ಅದು ಮುಗಿದ್ಮೇಲೆ ಸ್ಟಾರ್ಟ್ ಮಾಡ್ತೀನಿ. ಆಜೆ ಸಖಿ ಶೋ ಸ್ಟಾರ್ಟ್ ಆಗೋದು 8:15. ಮ್ಯಾಮ್, ಆಜೆ ಸಖಿ ಶೋ ರೀಸ್ಟಾರ್ಟ್ ಆಗ್ತಾ ಇದೆಯಾ? ವಾವ್, ಸೂಪರ್! ನಾವೆಲ್ಲರೂ ಕಾಯ್ತಾ ಇದ್ವಿ. ಬಟ್ ನೀವೊಬ್ಬರೇ ಬಂದಿದ್ದೀರಾ? ಅವಳಲ್ಲಿ? ಅಯ್ಯಪ್ಪ, ಆ ನಕ್ಷತ್ರ ಸಿಗದೆ ಹೋದ್ರೆ ಆ ರಾಕ್ಷಸಿ ಕಚ್ತಾಳೆ. ಇಲ್ಲಿ ಬೀದಿ ಬೀದಿ ಸುತ್ತಾ ಇದ್ರೆ ಬೀದಿ ನಾಯಿ ಕಚ್ಚುತ್ತೆ. ಒಟ್ನಲ್ಲಿ ನಂಗೆ ನೆಮ್ಮದಿನೇ ಇಲ್ಲ. ಅರೆ, ಅವಳು ನಕ್ಷತ್ರ ಅಲ್ವಾ? ಅವಳು ಯಾರು? ಅವಳು ಇನ್ಯಾರು ಬರಬೇಕಾಗಿತ್ತು? ಅದೇ ಸರ್, ಆಜೆ ಸಖಿ ಶೋ ನಡ್ಸ್ಕೊಡೋ. ಭೂಪತಿ, ನಮ್ಮ ಶೋ ಪ್ರೋಗ್ರಾಮಿಸ್ಟ್ ಅವಳು ಇನ್ನೂ ಬಂದಿಲ್ಲ. ಏನ್ ನೀವು ಶ್ವೇತಾ, ನನ್ನ ಎಕ್ಸೈಟ್ಮೆಂಟ್ ನಿಮ್ಗೆ ಅರ್ಥನೇ ಆಗ್ತಿಲ್ಲಪ್ಪ. ಒಬ್ಬ ಅಭಿಮಾನಿಯಾಗಿ ನಿಮ್ ಶೋನ ಲೈವ್ ಅಲ್ಲಿ ಕೇಳಿಸ್ಕೊಬೇಕು ಅಂತ ಕಾತರದಿಂದ ಕಾಯ್ತಾ ಕೂತೀನಿ. ನೀವು ನೋಡಿದ್ರೆ ಶೋನೇ ಸ್ಟಾರ್ಟ್ ಮಾಡ್ತಿಲ್ಲ. ಶ್ವೇತಾ ಪ್ಲೀಸ್ ಸ್ಟಾರ್ಟ್ ಮಾಡಿ, ಕರೀರಿ ಅವ್ರನ್ನ ಬೇಗ. ಎಸ್, ಅವಳೆ ಕೊನೆಗೂ ಸಿಕ್ಲು ಪುಣ್ಯ ಆಗಿತ್ತಿ. ಫಸ್ಟ್ ಅವಳನ್ನ ಆಫೀಸಿಗೆ ಕರ್ಕೊಂಡು ಹೋಗ್ತೀನಿ. ಆಮೇಲೆ ಬ್ರಹ್ಮ ರಾಕ್ಷಸಿ ಏನಾದ್ರೂ ಮಾಡ್ಕೊಂಡು ಸಾಯ್ಲಿ. ಏ ನಕ್ಷತ್ರ! ಈ ಕಡೆ ಬಾ, ಆಫೀಸಿಗೆ ಹೋಗ್ಬೇಕು. ಕಿವಿ ಡಮಾರ, ನಾನ್ ಬಡ್ಕೊಂತ ಕೇಳಿಸ್ತಿಲ್ವಾ ನಿಂಗೆ? ಆಫೀಸಿಗೆ ಹೋಗ್ಬೇಕು, ಬಾ. ಏಯ್, ಈ ಕಡೆ ಬಾ. ಆಯ್ತಾ? 5 more minutes. Excuse me, I'll be back. ಹಾ, ಬೇಗ ಬನ್ನಿ. ಶೋ ಸ್ಟಾರ್ಟ್ ಆಗ್ಬಿಡುತ್ತೆ 8:30. ಯಾಕೆ ಇಷ್ಟು ಲೇಟ್ ಮಾಡಿದೆ? ಇಲ್ಲಿ ಟೈಮ್ ಇಲ್ಲ. ಅವಳು ಸಿಕ್ಕದ್ಲಾ? ಇವಾಗ ಎಲ್ಲಿದ್ದೀರಾ? ಮ್ಯಾಮ್, ಅದು ಇವನು ಇಲ್ಲಿ ತಲೆ ಮೇಲೆ ಕೂತ್ಕೊಂಡಿದ್ದಾನೆ, ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ. ಬೇಗ ಕರ್ಕೊಂಡ್ ಬಾ. ಮ್ಯಾಮ್, ಮ್ಯಾಮ್ ಹೇಗೆ ಕರ್ಕೊಂಬರ್ಲಿ ಮ್ಯಾಮ್? ನಕ್ಷತ್ರಂಗೆ ನನಗೆ ನಿನ್ನ ಕತೆ ಎಲ್ಲ ಕೇಳಕ್ ಟೈಮ್ ಇಲ್ಲ. ಮೇಲೆ ಅವಳು ಸಿಕ್ಕದ್ಲಾ ಇಲ್ವಾ ಫಸ್ಟ್ ಅದನ್ನ ಹೇಳು. ನಕ್ಷತ್ರ ಸಿಕ್ಕಿದಾಳೆ ನಿಜ, ಆದ್ರೆ ಅವ್ಳು ಬರೋ ಕಂಡೀಷನ್ ಅಲ್ಲಿ ಇಲ್ಲ. ಒಳ್ಳೆ ಅನಾಥ ಶವ ತರ ರೋಡಲ್ಲಿ ಬಿತ್ಕೊಂಡಿದ್ದಾಳೋ ಇಲ್ಲ ಸತ್ತೇ ಹೋಗಿದ್ದಾಳೋ ಅದು ಗೊತ್ತಾಗ್ತಿಲ್ಲ.
ಆಕ್ಸಿಡೆಂಟ್ ಆಗಿದೆ ಮ್ಯಾಮ್. ಸುತ್ತ ಜನ ನಿಂತಿದ್ದಾರೆ. ನಂಗೆ ಹತ್ರ ಹೋಗಕ್ಕೂ ಭಯ ಆಗ್ತಿದೆ. ನಾನು ನೋಡ್ತಿದ್ದಂಗೆ ಯಾವುದೋ ಗಾಡಿ ಬಂದು ಹೊಡ್ಕೊಂಡೋಯ್ತು. ಅವಳಿಗೆ ಪ್ರಜ್ಞೆ ಇಲ್ವೋ ಇಲ್ಲ ಜೀವನೇ ಇಲ್ವೋ ಅದು ಗೊತ್ತಾಗ್ತಿಲ್ಲ. ನಂಗೆ ತುಂಬಾ ಭಯ ಆಗ್ತಿದೆ ಮ್ಯಾಮ್. ಇಷ್ಟೊತ್ತಾದರೂ ನಕ್ಷತ್ರ ಒಂದು ಫೋನ್ ಮಾಡಿಲ್ಲ. ನಾನೇ ನಕ್ಷತ್ರಂಗೆ ಒಂದು ಫೋನ್ ಮಾಡ್ಬಿಡ್ತೀನಿ. ಹಲೋ ಮಿಸ್ಟ್ರಿ. ನನ್ಗಂತೂ ಜಾಸ್ತಿ ಜನ ಫ್ರೆಂಡ್ಸೇ ಇಲ್ಲ. ಇರೋ 4 ಫ್ರೆಂಡ್ಸ್ ಅಲ್ಲಿ ನೀನೊಬ್ಬ. ಇನ್ಫ್ಯಾಕ್ಟ್ ನಿನ್ನ ನಾನು ಬೆಸ್ಟ್ ಫ್ರೆಂಡ್ ಅಂತಾನೆ ಅನ್ಕೊಂಡಿದ್ದೀನಿ. ಹೌದೇನಾ? ಹೋಗ್ತೀಯಾ? ಹೋಗು ನೋಡೋಣ. ಅದೇಂಗ್ ಹೋಗ್ತೀಯ ನಾನು ನೋಡ್ತೀನಿ. ಇವತ್ತು ನಿನ್ನ ಖಾಲಿ ಡಬ್ಬಿಯನ್ನು, ಬೊಂಬಾಯಿಯನ್ನು, ಬಾಯಿ ಬಡಿಕೆಯನ್ನು ನಾನೇನು ಅನ್ನಲ್ಲ. ನೀನ್ ಬಂದಾಗಿಂದ ಕುಂತ್ರು ನಿಂತ್ರು ಕಾಟ ಕೊಟ್ಟಿದ್ದೀನಿ. ನೀನ್ ತುಂಬಾ ಗೊಳೆಕೊಂಡಿದ್ದೀನಿ. ಆದ್ರೂ ಇದೆಲ್ಲ ನೀನ್ ಮನ್ಸಲ್ಲಿ ಇಟ್ಕೊಂಡ್ರೆ ನನ್ಗೋಸ್ಕರ ಇಷ್ಟೆಲ್ಲ ಮಾಡಿದ್ಯಲ್ಲ, ನೀನ್ ತುಂಬಾ ಒಳ್ಳೆಯವ್ಳು ಕಣೋ. ಹಲೋ. ಹಲೋ ಮ್ಯಾಮ್, ಎಲ್ಲಿದ್ದೀರಾ? ಅವಾಗಲೇ ಬರ್ತೀನಿ ಎಂದು ಇನ್ನೂ ಸುದ್ದಿ ಇಲ್ಲ. ನನಗಿಲ್ಲಿ ಭಯ ಆಗ್ತಿದೆ. ಭಯಾನ? ಯಾಕೆ ಮಲ್ಲಿ? ನಕ್ಷತ್ರಂಗೆ ಆಕ್ಸಿಡೆಂಟ್ ಆಗುವಾಗ ಅವಳ ಕಣ್ಮುಂದೆ ಇದ್ದಿದ್ದು ನೀನೇ, ಅವಳನ್ನ ಕಡೆದಾಗ ನೋಡಿದ್ದು ನೀನೇ. ಸೊ ಅವಳೇನಾದರೂ ದೆವ್ವ ಗಿವ್ವ ಆಗಿ ಬಂದರೆ ನಿನ್ನೆ ಫಸ್ಟ್ ಹಿಡ್ಕೊತಾಳೆ ಅಂತನಾ? ದೇವನ? ಯಾವ ದೇವ ಮ್ಯಾಮ್? ಸುಮ್ಮನೆ ಏನೇನೋ ಹೇಳ್ಬೇಡಿ. ನಂಗೆ ಪೊಲೀಸ್ ಅವ್ರದ್ದೇ ಭಯ. ನೀನು ಯಾಕೆ ಪೊಲೀಸವ್ರಿಗೆ ಹೆದರಬೇಕು? ಅಂಥದ್ದೇನು ಮಾಡ್ದೆ? ಅದು ಮ್ಯಾಮ್, ಆಕ್ಸಿಡೆಂಟ್ ಆಗಬೇಕಾದ್ರೆ ನಾನು ಅಲ್ಲೇ ಇದ್ನಲ್ಲ, ಸೊ ನನ್ನ ಮೇಲೆ ಏನಾದರೂ ಡೌಟ್ ಬಂದರೆ ಅಂತ. ನಿಮ್ಗಾದ್ರೂ ಒಂದು ಲವ್ ಎಂಗೇಜ್ಮೆಂಟ್ ಎಲ್ಲ ಆಗಿದೆ. ನಂಗೆ ಅದೆಲ್ಲ ಏನೂ ಆಗಿಲ್ಲ. ಡೋಂಟ್ ವರಿ, ಹಾಗೆಲ್ಲ ಏನೂ ಆಗದಿರೋ ಥರ ನಾನು ನೋಡ್ಕೊಳ್ತೀನಿ. ಥ್ಯಾಂಕ್ ಯು ಮ್ಯಾಮ್. ಆ್ಯಕ್ಚುಲಿ ಆಕ್ಸಿಡೆಂಟ್ ಆಯಿತು ಅಂದಾಗ ಒಂದ್ಸಲ ಶಾಕ್ ಆಯಿತು. ಬಟ್ ಆಮೇಲೆ ಯೋಚನೆ ಮಾಡಿ ನೋಡಿದೆ, ಆಕ್ಸಿಡೆಂಟ್ ಆಗಿದ್ದು ಒಳ್ಳೇದಾಯಿತು. ಇಲ್ಲ ಅಂದರೆ ಇಷ್ಟೊತ್ತಿಗೆ ಭೂಪತಿಗೆ ಆಜೆ ಸಖಿ ವಿಷಯ ಗೊತ್ತಾಗಿ ನಾನೇ ಸೆಲ್ಫ್ ಆಕ್ಸಿಡೆಂಟ್ ಮಾಡಿಕೊಂಡು ಸಾಯ್ಬೇಕಿತ್ತು. ಸದ್ಯ ಬಚಾವಾದೆ ಅಲ್ವಾ ಮ್ಯಾಮ್? ಬಚಾವಾದ್ರಿ. ಇಷ್ಟು ಬೇಗ ನನ್ನ ಲೈನ್ ಕ್ಲಿಯರ್ ಆಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಸೋ ರಿಲೀವ್. ಒಂದು, ಈ ಭೂಪತಿ ಆ ನಕ್ಷತ್ರ ಅಂತ ಅವಳು ಹಿಂದೆ ಅಲಿಯೋದು ನಿಲ್ತು. ಇನ್ನೊಂದು, ನನ್ನ ಜಾಗಕ್ಕೆ ಕುತ್ಬಾರೋ ಆಗಿತ್ತು. ಈಗ ಆ ಟೆನ್ಷನ್ನೂ ಇಲ್ಲ, ಎಲ್ಲ ಸೇಫ್. ಮ್ಯಾಮ್, ಏನು ಹೇಳ್ತಿದ್ದೀರಾ? ಪರ್ಮನೆಂಟಾಗಿ ತೊಲಗೋದಾ? ಅಂದರೆ ನೀವು ಹೇಳೋದು ನೋಡಿದ್ರೆ ಅವಳು... ಲೀವ್ ಇಟ್. ನೋಡು, ಫೋನಲ್ಲಿ ಮಾತಾಡೋದು ಸೇಫ್ ಅಲ್ಲ. ನಾವೆಲ್ಲೇ ಮಾರ್ಚರಿ ಹತ್ರ ಇದ್ದೀವಿ, ನೀನು ಬೇಗ ಬಾ. ಇವನು ಇಲ್ಲೇ ಇದ್ದಾನೆ. ಒಬ್ಳೆ ಅಳಕ್ಕೂ ಬೋರು, ಕಣ್ಣೀರು ಹಾಕೋಕ್ಕೂ ಯಾರಾದರೂ ಕಂಪ್ನಿ ಬೇಕು ಅಂತ ಅನ್ನಿಸ್ತಿದೆ. ಅಲ್ಲ ಮ್ಯಾಮ್, ನೀವು ಏನು ಹೇಳ್ತಿದ್ದೀರಾ? ನಂಗೆ ಒಂದೂ ಅರ್ಥ ಆಗ್ತಿಲ್ಲ. ಅಲ್ಲ, ನೀವ್ಯಾಕೆ ಅಳಬೇಕು? ಭೂಪತಿ ಸಾಹೇಬ್ರು ಸಿಂಪತಿ ಗಳಿಸೋಕ್ಕಾದರೂ ಗೋಳಾಡ್ಬೇಕಲ್ವಾ ಮಿಲ್ಲಿ? ನೋಡ್ತಿರು ಹೇಗೆ ಆಟ ಆಡಿಸ್ತೀನಿ ಅಂತ.
ಏನೋ ನಕ್ಷತ್ರ ಸತ್ತೇ ಹೋದ್ಲು, ಇವಳು ಲೈನ್ ಕ್ಲಿಯರ್ ಆಯಿತು ಅನ್ನೋ ಥರ ಆಡ್ತಿದ್ದಾಳಲ್ಲ. ಡಾಕ್ಟರ್ ಇನ್ನೂ ಏನೂ ಹೇಳೇ ಇಲ್ಲ, ಆಗಲೇ ಈ ಲೆವೆಲಿಗೆ ಸೆಲೆಬ್ರೇಷನಾ? ಅಳ್ಬೇಡಿ ಭೂಪತಿ, ಸಮಾಧಾನ ಮಾಡ್ಕೊಳ್ಳಿ. ಅವಳಿಗೆ ಆಯಸತ್ತೆ ಅಷ್ಟೇ ಅನ್ಸುತ್ತೆ. ನಿಮ್ಮ ನೋವು ನಂಗೆ ಅರ್ಥ ಆಗುತ್ತೆ. ಧೈರ್ಯ ತಗೊಳ್ಳಿ. ನಮ್ಮ ನಕ್ಷತ್ರಂಗೆ ಇಷ್ಟು ಬೇಗ ಸಾವು ಬರುತ್ತೆ ಅಂತ ಅನ್ಕೊಂಡೇ ಇರಲಿಲ್ಲ. ಏನಾಗಿದೆ ಶ್ವೇತಾ ನಿಮ್ಗೆ? ನಕ್ಷತ್ರ ಅಲ್ಲ ಇದು, ಸರಿಯಾಗಿ ನೋಡಿ ಮಾತಾಡಿ. ಥ್ಯಾಂಕ್ ಗಾಡ್, ಇದು ನಮ್ಮ ನಕ್ಷತ್ರ ಅಲ್ಲ. ನಂಗೆ ಇವಾಗ ಜೀವ ಬಂದಂಗಾಯ್ತು ಭೂಪತಿ. ನಕ್ಷತ್ರ ಅಲ್ಲ ಅಂದಮೇಲೆ ಅವಳೆಲ್ಲಿ? ನಿಮ್ ಡಾಕ್ಟರ್ಗೆ ಪೇಷಂಟ್ ಯಾರು ಅಂತ ತಿಳ್ಕೊಂಡು ಆಮೇಲೆ ಮಾತಾಡೋದಕ್ಕೆ ಕೇಳಿ.